ಅವಧಿಯಲ್ಲಿ ಅಂದರೆ ಇಟ್ ಮೀನ್ಸ್ ಅವರ ಆಡಳಿತ ಅವಧಿಯಲ್ಲಿ ಭಾಳಷ್ಟು ತೊಂದರೆ ಕೊಟ್ಟಿದ್ದ ಜನರಿಗೆ ಸುಳ್ಳಲ್ಲ. ಈಗ ಜನ ಅವ್ರ ಬಗ್ಗೆ ರೋಷ್ ಹೋಗಿ ಇವತ್ತು ಅದರ ಬಗ್ಗೆ ಇದ್ದಂಥ ಮೊದಲಿನ ಪ್ರೀತಿ ಏನಿತ್ತು ಅದು ಬರ್ತಾ ಇಲ್ಲ, ಅದು ಒಂದು ಕಾರಣ ಆಗಿದೆ. ಬಟ್ ಇತ್ತೀಚೆಗೆ ಒಂದಿಷ್ಟೇನೋ ಅಲ್ಲೇ ಇಲ್ಲೇ ಜೀವ ಹಿಡ್ಕೊಳ್ಳುವಂಥದ್ದು ಮತ್ತು ಮೇಲೆ ಇಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದರ ಮುಖ್ಯ ಕಾರಣಕರ್ತರು ರಾಹುಲ್ ಗಾಂಧಿ ಅವರು ಈ ಸಲ ಮತಗಾರತನ ತೆಗೆದುಕೊಂಡಾರೆ. ಇದರಲ್ಲಿ ಏನಾದರೂ ಸಪೋಸ್ ಕಾಂಗ್ರೆಸ್ಗೆ ಇತ್ತಪ್ಪ ಅಂತಂದ್ರೆ ಮುಂದಿನ ರಾಜಕೀಯ ಜೀವನದಲ್ಲೇ ಮೋದಿಯವರಿಗೆ ಈಗ ಹೆಂಗೆ ಕಾಂಗ್ರೆಸ್ಗೆ ಕೆಟ್ಟ ಕಾಲ ಶುರುವಾಯಿತೋ ಅಂಥ ಕೆಟ್ಟ ಕಾಲ ಮೋದಿಯವ್ರು ಬರೋ ಸಾಧ್ಯತೆಗಳು ಇದ್ದಾವೆ. ಆದರೆ ಆ ಬರಗೂಡಲಾರದಂಥ ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ಜೊತೆಗೆ RSS ಅಂತ ಒಂದು ಬಲಿಷ್ಠ ಸಂಘಟನೆಯ ಸಹಾಯ ಇವೆಲ್ಲ ಇರೋದ್ರಿಂದಾಗಿ ರಾಹುಲ್ ಗಾಂಧಿಯವರು ಇನ್ನೂ ವೇಟ್ ಮಾಡಬೇಕಾಗ್ತದೇನೋ ಅನ್ನುವಂಥದ್ದು. ಅದೇನೋ ಆಗಲಿ, ಬಿಹಾರದ ರಿಸಲ್ಟ್ ಮಾತ್ರ ರಾಹುಲ್ ಗಾಂಧಿಯವರಿಗೆ ವರಣೂ ಆಗ್ಬೋದು, ಶಾಪನೂ ಆಗ್ಬೋದು. ಅದನ್ನು ಯಾವ ರೀತಿ ಗೆಲ್ತಾರೆ ನೋಡುವಂಥದ್ದು. ಯಾಕಂದ್ರೆ ಈಗಾಗಲೇ ಉಪರಾಷ್ಟ್ರಪತಿ ಗೆಲ್ಲಬಹುದು ಅಂತೇಳಿಯಾಗಿದ್ದಾಗ ಅದಾಗಿಲ್ಲ, ಮತ್ತು ಇದು ಗೆಲ್ಲಕ್ಕೆ ಸಾಧ್ಯ ಇದನ್ನು ಈಗಾಗಲೇ ವ್ಯಾಖ್ಯಾನ ಮಾಡೋರು ಇದ್ದಾರೆ ಸಾಕಷ್ಟು ಜನ. ಇಲ್ಲ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಸು ತೇಜಸ್ವಿ ಅವರು ಗೆಲ್ತದೆ ಅಂತೇಳಿ. ಆದರೆ ಮೋದಿ ಅವರು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಏನೋ ಆಗಲಿ, ಈ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ಮಾತ್ರ ಏನಪ್ಪ ಈ ಕಾಂಗ್ರೆಸ್ನ ಜನರ ಮಧ್ಯದಲ್ಲಿ ಒಯ್ಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಬಿಹಾರದಲ್ಲಿ ತಮ್ಮದೇ ಆದಂಥ ಅಸ್ತಿತ್ವ ನಿಶ್ಚಿತವಾಗಿ ಕಂಡುಕೊಳ್ಳುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಟ್ಟಿನಲ್ಲಿ ವಿರೋಧ ಪಕ್ಷ ದೊಡ್ಡ ಪಕ್ಷ ಆಗಿ ಈ ಕಾಂಗ್ರೆಸ್ ಹೊರಹೊಮ್ಮೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಜೊತೆಗೆ BJPಗೆ ಒಂದು ಎಚ್ಚರಿಕೆ ಗಟ್ಟಿನೂ ಆದಂಗೆ ಆಗಿದೆ ಅಂತ. ಇತ್ತೀಚೆಗಂತೆ ಅವರು BJPಗರು ಒಂದರಿಂದ ಒಂದು ತಪ್ಪುಗಳು ಮಾಡಿದ್ರಿಂದಾಗಿ ಜನರಿಂದ ದೂರ ಸರಿತಾ ಇದೆ ಅನ್ನೋದು ಅಷ್ಟು ಸತ್ಯದ. ನೋಡು ಏನಾಗ್ತದೆ ಅಂತ ಹೇಳ್ತಾ, ರಾಹುಲ್ ಗಾಂಧಿ ಬಿಹಾರ ಗೆಲ್ಲಿಸಿಕೊಟ್ಟಾರೆ ಈ ಇಂಡಿಯಾ ಸಂಘಟನೆಗೆ. ವೇಟ್ ಮಾಡೋಣ ಅಂತ ಹೇಳ್ತಾ ಇದನ್ನು ಬ್ಲ್ಯಾಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಾಗ್ರಹಗಳಲ್ಲಿ ವಂದನೆಗಳು.